ಆಧುನಿಕ ಆವರ್ತ ಕೋಷ್ಟದಲ್ಲಿನ ಪ್ರವೃತ್ತಿಗಳು, ಕೆಲವೊಂದು ಗುಣಗಳು ಹೆಂಗೆ ಬದಲಾವಣೆ ಆಗ್ತವೆ ಗುಂಪಿನ ಕೆಳಗಡೆ ಹೋದಂತೆ ಅಥವಾ ಆವರ್ತದೊಂದಿಗೆ ಹೋದಂತೆ ಹೇಗೆ ಬದಲಾವಣೆ ಆಗ್ತವೆ ಅನ್ನೋದನ್ನ ಕೇಳ್ತಾರೆ. ಅದನ್ನು ನಾವು ಹೇಳಕ್ಕೆ ರೆಡಿ ಆಗಬೇಕು. ಇಲ್ಲಿ ಕಾಣಿಸುತ್ತಲ್ಲ, ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅನ್ನು ನಾನು ಅಕಾರ್ಡಿಂಗ್ ಟು ದ ಸೈಜ್ ನಾನು ಅರೇಂಜ್ಮೆಂಟ್ ಮಾಡಿದ್ದೀನಿ. ಸೊ ಹಾಗಾದ್ರೆ ಏನಂದ್ರೆ, ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಹೋದಂಗೆ ಇಲ್ಲಿ ಕಾಣಿಸುತ್ತಾ ಇದೆ ಅಟಾಮಿಕ್ ಸೈಜ್ ಏನಾಗುತ್ತೆ ಅಂದ್ರೆ ಫಸ್ಟ್ ಗಿಂತ ಸೆಕೆಂಡ್ ಗಿಂತ ಥರ್ಡ್ ಕೆಳಗಡೆ ಬಂದಂಗೆ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಕ್ಯಾನ್ ಯು ಸಿ ಹಿಯರ್ ಅಟಾಮಿಕ್ ಸೈಜ್ ಆರ್ ಇನ್ಕ್ರೀಸಿಂಗ್ ಆಸ್ ವಿ ಮೂವ್ ಡೌನ್ ದಿ ಗ್ರೂಪ್. ಆವರ್ತಕ ಕೋಷ್ಟದಲ್ಲಿ ಗುಂಪಿನ ಕೆಳಗಡೆ ಬಂದಂಗೆ ಪರಮಾಣುವಿನ ಗಾತ್ರ ಹೆಚ್ಚಾಗ್ತಾ ಇದೆ, ಕಾಣಿಸುತ್ತಾ? ಅದೇ ತರ ಪರಮಾಣುವಿನ ಗಾತ್ರ ಆವರ್ತದೊಂದಿಗೆ ಹೋದಂಗೆ ಅಂದ್ರೆ ಎಡದಿಂದ ಬಲಕ್ಕೆ ಹೋದಂತೆ ಏನಾಗ್ತಾ ಇದೆ, ಪರಮಾಣುವಿನ ಗಾತ್ರ ಚಿಕ್ಕದಾಗ್ತಾ ಇದೆ. ಮೀನ್ಸ್ ದ ಅಟಾಮಿಕ್ ಸೈಜ್ ಇಸ್ ಡಿಕ್ರೀಸಸ್ ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್. ಮೀನ್ಸ್ ಫ್ರಮ್ ಲೆಫ್ಟ್ ಟು ದ ರೈಟ್ ದ ಅಟಾಮಿಕ್ ಸೈಜ್ ಇಸ್ ಡಿಕ್ರೀಸ್ ಆಗ್ತಾ ಇದೆ. ಈ ಡಿಕ್ರೀಸ್ ಆಗುವುದು ಅಥವಾ ಇನ್ಕ್ರೀಸ್ ಆಗುವುದು ಎಲ್ಲಿ ಅಂತ ಕೇಳ್ತಾರೆ, ಅದನ್ನ ಹೇಳಕ್ ಬರಬೇಕು. ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ಅಕ್ರಾಸ್ ದ ಪೀರಿಯಡ್ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಗುಂಪಿನ ಕೆಳಗಡೆ ಹೋದಂತೆ ಪರಮಾಣುವಿನ ಗಾತ್ರ ಹೆಚ್ಚಿಗೆ ಆಗುತ್ತೆ, ಆವರ್ತದೊಂದಿಗೆ ಹೋದಂತೆ ಪರಮಾಣುವಿನ ಗಾತ್ರ ಚಿಕ್ಕದಾಗುತ್ತೆ. ಯಾಕೆ ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ಕಾರಣ ಬಹಳ ಇಂಪಾರ್ಟೆಂಟ್, ನೆನಪಿರಲಿ. ಗುಂಪಿನ ಕೆಳಗಡೆ ಹೋದಂತೆ ಏನ್ ಬರ್ತೈತಿ ಅಂದ್ರೆ ಆವರ್ತದಲ್ಲಿ ಮೊದಲನೆಯ ಆವರ್ತದಲ್ಲಿ 2 ಧಾತುಗಳಿವೆ, ಹೈಡ್ರೋಜನ್ ಅಂಡ್ ಹೀಲಿಯಂ. ಕೆಳಗಡೆ ಬಂದಂತೆ ಎರಡನೇ ಆವರ್ತದಲ್ಲಿ 8 ಇಲೆಕ್ಟ್ರಾನ್ಸ್ ಇದಾವೆ, 8 ಧಾತುಗಳಿದಾವೆ. 1ನೇ ಆವರ್ತದಲ್ಲಿ 2 ಧಾತುಗಳಿದಾವೆ, 2ನೇ ಆವರ್ತದಲ್ಲಿ 8 ಧಾತುಗಳಿವೆ, 3ನೇ ಆವರ್ತದಲ್ಲಿ ಮತ್ತೆ 8 ಇದಾವೆ, 4ರಲ್ಲಿ 18, 5ರಲ್ಲಿ 18, 6ರಲ್ಲಿ 32, 7ರಲ್ಲಿ 32. ನೀವು ಪೀರಿಯಾಡಿಕ್ ಟೇಬಲ್ ಅನ್ನ ಒಂದ್ಸಲ ಸರಿಯಾಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಜಸ್ಟ್ ಗೋ ಆನ್ ಲುಕ್ ಅಟ್ ದಟ್ ಒನ್. ಫಸ್ಟ್ ಪೀರಿಯಡ್ ಅಂದ್ರೂ 2 ಎಲಿಮೆಂಟ್ಸ್, ಸೆಕೆಂಡ್ 8, ಥರ್ಡ್ 8, ಫೋರ್ತ್ 1 18, ಫಿಫ್ತ್ 1 18, ಸಿಕ್ಸ್ತ್ 7 32 ಎಲಿಮೆಂಟ್ಸ್ ಅನ್ನು ಇದಾವೆ. ಸೊ ಅದರ ಪ್ರಕಾರ ಹೇಳುವುದಾದ್ರೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಫಸ್ಟ್ ಪೀರಿಯಡ್ ಅಲ್ಲಿ ಫಿಲ್ ಅಪ್ ಆಗುತ್ತಾವಲ್ಲ, ಇವೆಲ್ಲ ಕೆ ಶೆಲ್ ನಲ್ಲಿ ಬರುವಂತ ಎಲಿಮೆಂಟ್ಸ್. ಮೀನ್ಸ್ ಕೆ ಶೆಲ್ ನಲ್ಲಿ 1ನೇ ಎಲೆಕ್ಟ್ರಾನ್ಸ್ 2ನೇ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದು ಫಸ್ಟ್ ಶೆಲ್. ಸೆಕೆಂಡ್ ಪೀರಿಯಡ್ ಅಂತಂದ್ರೆ ಸೆಕೆಂಡ್ ಪೀರಿಯಡ್ ದಲ್ಲಿ ಬರುವಂತ ಎಲ್ಲ ಎಲಿಮೆಂಟ್ಸ್ ದೀಸ್ ಆರ್ ಅಂಡರ್ಗೋ ದ ಫಿಲ್ಲಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಸೆಕೆಂಡ್ ಶೆಲ್. 3ನೇ ಆವರ್ತದಲ್ಲಿ ಬರುವಂತಹ ಧಾತುಗಳು 3ನೇ ಕವಚದಲ್ಲಿ ಎಲೆಕ್ಟ್ರಾನ್ಸ್ಗಳು ಸೇರ್ಪಡೆ ಆಗ್ತವೆ. ಬರೇ 3ನೇ ಅಲ್ಲ, 1 2 ತುಂಬಿದ ಮೇಲೆ 3ನೇ ಆವರ್ತದಲ್ಲಿ 3ನೇ ಕವಚದಲ್ಲಿ ಎಲೆಕ್ಟ್ರಾನ್ಸ್ಗಳು ತುಂಬ್ತಾವೆ. ಅದೇ ತರ ಫೋರ್ತ್ ಪೀರಿಯಡ್ಗೆ ನೀವು ಬಂದ್ರೆ ಅಂತಂದ್ರೆ ಆಫ್ಟರ್ ಫಿಲ್ಲಿಂಗ್ ಥರ್ಡ್ ಶೆಲ್ಸ್, 3 ಶೆಲ್ಸ್ ಫಿಲ್ ಆದ್ಮೇಲೆ ಫೋರ್ತ್ ಶೆಲ್ ಅಲ್ಲಿ ಬಂದಿರ್ತವೆ. ಅದರ ಅರ್ಥ ಅದು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ, ಗುಂಪಿನ ಕೆಳಗಡೆ ಬಂದಂತೆ 1ನೇ ಗುಂಪು ಅಂತಂದ್ರೆ ಈ ಗುಂಪಿನ ಕೆಳಗಡೆ ಬಂದಂಗೆ 1ನೇ ಆವರ್ತ, 2ನೇ ಆವರ್ತ, 3ನೇ ಆವರ್ತ, 4ನೇ ಆವರ್ತ. ಇದರರ್ಥ ಇಷ್ಟೇ, ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ದೇರ್ ಈಸ್ ದ ಎಡಿಷನ್ ಆಫ್ ನ್ಯೂ ಶೆಲ್. ಗುಂಪಿನ ಕೆಳಗಡೆ ಬಂದಂತೆ ಫಸ್ಟ್ 1 ಶೆಲ್ ಬರುತ್ತೆ, ಆಮೇಲೆ 2ನೇ ಶೆಲ್ಲು, 3ನೇ ಶೆಲ್ಲು, 4ನೇ ಶೆಲ್ಲು, 5ನೇ ಶೆಲ್ಲು, ಶೆಲ್ಸ್ಗಳು ಆಡ್ ಆಗುವಂತ ಹೋಗ್ತವೆ. ಅದಕ್ಕೋಸ್ಕರ ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಶೆಲ್, 1 ಶೆಲ್ ಇದ್ದಾಗ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ, 2 ಶೆಲ್ ಇದ್ದಾಗ ಡಿಸ್ಟೆನ್ಸ್ ದೂರ ಆಗುತ್ತೆ, 3 ಶೆಲ್ ಬಂದಾಗ ಡಿಸ್ಟೆನ್ಸ್ ಸ್ವಲ್ಪ ದೂರ ಆಗುತ್ತೆ. ಮೀನ್ಸ್ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ದೇರ್ ಈಸ್ ಅ ಎಡಿಷನ್ ಆಫ್ ನ್ಯೂ ಶೆಲ್, ಹೆನ್ಸ್ ದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಹೊಸ ಕವಚಗಳ ಸೇರ್ಪಡೆ ಆಗುವುದರಿಂದ ಏನಾಗ್ತವೆ ಅಂತಂದ್ರೆ, ಮಧ್ಯದಲ್ಲಿ ಇರುವಂತಹ ಬೀಜಕೇಂದ್ರ ಹೊರಗಡೆ ಇರುವಂತಹ ಕವಚಗಳ ನಡುವಿನ ಅಂತರ ಹೆಚ್ಚಾಕೊಂತ ಹೋಗುತ್ತೆ. ಆವಾಗ ಏನಾಗುತ್ತೆ, ಪರಮಾಣುವಿನ ಗಾತ್ರ ಹೆಚ್ಚಿಗೆ ಆಗುತ್ತೆ. ಆದ್ದರಿಂದ ಗುಂಪಿನ ಕೆಳಗಡೆ ಹೋದಂತೆ ಪರಮಾಣುವಿನ ಗಾತ್ರ ಹೆಚ್ಚಿಗೆ ಆಗುತ್ತೆ. ಅದೇ ತರ ಆವರ್ತದೊಂದಿಗೆ ಹೋದಂತೆ ಏನಾಗುತ್ತೆ ಅಂತಂದ್ರೆ, ಕವಚಗಳು ಹೆಚ್ಚಾಗುವುದಿಲ್ಲ. ಒಂದೇ ಕವಚದಲ್ಲಿ ಇಲೆಕ್ಟ್ರಾನ್ಸ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಎಲ್ಲಿ? ಆವರ್ತದೊಂದಿಗೆ ಯಾವುದೇ ಒಂದು ಆವರ್ತ ತಗೋರಿ. ಈ 3ನೇ ಆವರ್ತ ತಗೊಂಡ್ರೆ ಅಂತಂದ್ರೆ 3ನೇ ಆವರ್ತದಲ್ಲಿ 1 ಕವಚ ಇರುತ್ತೆ, 3ನೇ ಕವಚ. 3ನೇ ಆವರ್ತದಲ್ಲಿ ಕವಚಗಳಲ್ಲಿ ಇಲೆಕ್ಟ್ರಾನ್ಸ್ಗಳ ಸಂಖ್ಯೆ ಹೆಚ್ಚಾದಂತೆ 1 ಇಲೆಕ್ಟ್ರಾನ್ಸ್, 2 ಇಲೆಕ್ಟ್ರಾನ್ಸ್, 3 ಇಲೆಕ್ಟ್ರಾನ್ಸ್, 4 ಹಾಗೆ ಇಲೆಕ್ಟ್ರಾನ್ಸ್ಗಳ ಸಂಖ್ಯೆ ಹೆಂಗೆ ಹೆಚ್ಚಾಗುತ್ತಲ್ಲ, ಹೆಚ್ಚಾದಂತೆ ಮಧ್ಯದಲ್ಲಿ ಇರುವಂತಹ ನ್ಯೂಕ್ಲಿಯಸ್ಗಳ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ. ಇಲೆಕ್ಟ್ರಾನ್ಸ್ಗಳ ಸಂಖ್ಯೆ ಹೆಚ್ಚಾದಂತೆ ಮಧ್ಯದಲ್ಲಿರುವಂತಹ ನ್ಯೂಕ್ಲಿಯಸ್ ಎರಡರ ನಡುವೆ ಆಕರ್ಷಣೆಯಿಂದಾಗಿ ಆ ಸೈಜ್ ಪರಮಾಣುವಿನ ಗಾತ್ರ ಕುಗ್ಗುತ್ತೆ. ಅದರಿಂದ ಆವರ್ತದೊಂದಿಗೆ ಹೋದಂತೆ ಪರಮಾಣುವಿನ ಗಾತ್ರ ಚಿಕ್ಕದಾಗುತ್ತೆ. ಪರಮಾಣುವಿನ ಗಾತ್ರ ಚಿಕ್ಕದಾಗೋಕೆ ಕಾರಣ ಅಂತಂದ್ರೆ ಇಲೆಕ್ಟ್ರಾನ್ಸ್ಗಳ ಸಂಖ್ಯೆ ಕವಚದಲ್ಲಿ ಹೆಚ್ಚಾದಂತೆ, ಒಂದೇ ಕವಚದಲ್ಲಿ ಇಲೆಕ್ಟ್ರಾನ್ಸ್ಗಳ ಸಂಖ್ಯೆ ಹೆಚ್ಚಾದಂತೆ ಗಾತ್ರಗಳು ಕುಗ್ಗುತ್ತದೆ. ಮೀನ್ಸ್ ಅಕ್ರಾಸ್ ದ ಪೀರಿಯಡ್ ದ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಬಿಕಾಸ್ as the number of electrons increases in a particular shell, there is a
compression by the attraction between number of electrons and center of nucleus. ಇಲೆಕ್ಟ್ರಾನ್ಸ್ ನಂಬರ್ ಇನ್ಕ್ರೀಸ್ ಆದಂಗೆ ಸೆಂಟರ್ ಆಫ್ ನ್ಯೂಕ್ಲಿಯಸ್ ನಡುಕ್ಕೆ ಅಟ್ರಾಕ್ಷನ್ ಆಗಿ ಕಾಂಪ್ರೆಸ್ ಆಗುತ್ತೆ, ಸೈಜ್ ಕಾಂಪ್ರೆಸ್ ಆಗೋದ್ರಿಂದ ಅಕ್ರಾಸ್ ದ ಪೀರಿಯಡ್ ಹೋದಂಗೆ ಎಲ್ಲ ಏನಾಗಿರ್ತೈತಿ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುವಂತ ಬರುತ್ತೆ. ಗೊತ್ತಾಯ್ತಾ? ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಇಸ್ ಕ್ಲಾಸಿಫೈಡ್ ಇನ್ 4 ಬ್ಲಾಕ್ಸ್. ಇಲ್ಲಿರೋದು ಎಸ್, ಲಾಸ್ಟ್ ಅಲ್ಲಿ ಇರೋದು ಪಿ, ಮಿಡ್ಲ್ ಇರೋದು ಡಿ ಅಂಡ್ ಎಫ್. ಫಸ್ಟ್ ಗ್ರೂಪ್ ಮತ್ತು ಸೆಕೆಂಡ್ ಗ್ರೂಪ್ ಅನ್ನ ಎಸ್ ಬ್ಲಾಕ್ ಅಂತ ಕರೀತಾರೆ. 13 ರಿಂದ 18 ಮಟ್ಟ ಪಿ ಬ್ಲಾಕ್ ಎಲಿಮೆಂಟ್ ಅಂತ ಕರೀತಾರೆ. ಮಧ್ಯದಲ್ಲಿ ಇರೋದು ಏನಂತಂದ್ರೆ 3 ರಿಂದ 12 ಮಟ್ಟ ಇರೋದನ್ನ ಡಿ ಬ್ಲಾಕ್ ಅಂತ ಕರೀತಾರೆ. ಕೆಳಗಡೆ ಲಾಸ್ಟ್ ಇರುವಂತ ಲ್ಯಾಂಥನೈಡ್ ಅಂಡ್ ಆಕ್ಟನೈಡ್ ಅನ್ನ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಇದರ ಅರ್ಥ ಏನಂತಂದ್ರೆ ಇಲೆಕ್ಟ್ರಾನ್ಸ್ಗಳ ಹಂಚಿಕೆ ಆಗುತ್ತಲ್ಲ, ಕೊನೆಯದಾಗಿ ಎಸ್ ಪಿ ಡಿ ಎಫ್ ದಲ್ಲಿ ಇಲೆಕ್ಟ್ರಾನ್ಸ್ಗಳ ಹಂಚಿಕೆ ಆಗುತ್ತೆ. ಎಸ್ ಕವಚದಲ್ಲಿ ಅಂದ್ರೆ ಎಸ್ ಆರ್ಬಿಟಲ್ ಅಲ್ಲಿ ಅಷ್ಟೇ ಲಾಸ್ಟ್ ಇಲೆಕ್ಟ್ರಾನ್ಸ್ ಫಿಲ್ ಆಗಿದ್ರೆ ಅದು ಎಸ್ ಬ್ಲಾಕ್ ಅಲ್ಲಿ ಬರ್ತದೆ. ಲಾಸ್ಟ್ ಇಲೆಕ್ಟ್ರಾನ್ಸ್ ಪಿ ಆರ್ಬಿಟಲ್ ಅಲ್ಲಿ ಅಂದ್ರೆ ಪಿ ಸಬ್ಶೆಲ್ ಅಲ್ಲಿ ಫಿಲ್ ಆಗಿತ್ತಂದ್ರೆ ಅದನ್ನು ನಾವು ಪಿ ಬ್ಲಾಕ್ ಅಂತ ಕರಿತೀವಿ. ಇಲೆಕ್ಟ್ರಾನ್ಸ್ ಲಾಸ್ಟ್ ಡಿ ಆರ್ಬಿಟಲ್ ಅಲ್ಲಿ ಏನಾದರೂ ಫಿಲ್ ಆಗಿದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇಫ್ ದ ಔಟರ್ಮೋಸ್ಟ್ ಇಲೆಕ್ಟ್ರಾನ್ಸ್ ಇಸ್ ಫಿಲ್ಡ್ ಇನ್ ಎಫ್ ಆರ್ಬಿಟಲ್, ದೋಸ್ ಎಲಿಮೆಂಟ್ಸ್ ಆರ್ ಬಿಲಾಂಗಿಂಗ್ ಟು ದ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಅಂದರೆ ಲಾಸ್ಟ್ ಇಲೆಕ್ಟ್ರಾನ್ಸ್ ಒಂದು ಎಲಿಮೆಂಟ್ ಅಲ್ಲಿ ಲಾಸ್ಟ್ ಇಲೆಕ್ಟ್ರಾನ್ಸ್ ಯಾವ ಆರ್ಬಿಟಲ್ ಮೀನ್ಸ್ ಯಾವ ಸಬ್ಶೆಲ್ ಅಲ್ಲಿ ಫಿಲ್ ಆಗುತ್ತಲ್ಲ, ಆರ್ಬಿಟಲ್ ಇಸ್ ನಥಿಂಗ್ ಬಟ್ ಸಬ್ಶೆಲ್. ಕವಚದಲ್ಲಿ ಉಪಕವಚಗಳು ಇರ್ತವೆ. ಉಪಕವಚಗಳು ಯಾವ್ಯಾವು ಅಂದರೆ ಎಸ್ ಪಿ ಡಿ ಎಫ್. ಪ್ರತಿಯೊಂದು ಕವಚದಲ್ಲಿ 1ನೇ ಕವಚದಲ್ಲಿ ಎಸ್ ಇರ್ತದೆ, 2ನೇ ಕವಚದಲ್ಲಿ ಎಸ್ ಪಿ ಅಂತ ಇರ್ತದೆ, 3ನೇ ಕವಚದಲ್ಲಿ ಎಸ್ ಪಿ ಡಿ ಅಂತ ಇರ್ತದೆ, 4ನೇ ಕವಚದಲ್ಲಿ ಎಸ್ ಪಿ ಡಿ ಎಫ್ ಅಂತ ಇರ್ತವೆ. ಹಾಗಾದ್ರೆ ಕವಚದಲ್ಲಿ ಎಸ್ ದಲ್ಲಿ ಅಷ್ಟೇ ಇಲೆಕ್ಟ್ರಾನ್ಸ್ ಫಿಲ್ ಆಗಿದ್ರೆ ಲಾಸ್ಟ್ ಇಲೆಕ್ಟ್ರಾನ್ಸ್ ಎಸ್ ದಲ್ಲೇ ಫಿಲ್ ಆಗಿದ್ರೆ ಎಸ್ ಬ್ಲಾಕ್ ದಲ್ಲಿ ಬರ್ತದೆ. ಆ ಲಾಸ್ಟ್ ಇಲೆಕ್ಟ್ರಾನ್ಸ್ ಪಿ ದಲ್ಲಿ ಫಿಲ್ ಆಗಿದ್ರೆ ಪಿ ದಲ್ಲಿ ಬರ್ತದೆ. ಲಾಸ್ಟ್ ಇಲೆಕ್ಟ್ರಾನ್ಸ್ ಡಿ ದಲ್ಲಿ ಫಿಲ್ ಆಗಿದ್ರೆ ಡಿ. ಸಿಮಿಲರ್ಲಿ ಇಫ್ ದ ಲಾಸ್ಟ್ ಇಲೆಕ್ಟ್ರಾನ್ಸ್ ಫಿಲ್ಡ್ ಇನ್ ಎಫ್ ಆರ್ಬಿಟಲ್, ದೋಸ್ ಎಲಿಮೆಂಟ್ಸ್ ಆರ್ ಬಿಲಾಂಗಿಂಗ್ ಟು ದ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಕಾನ್ಸೆಪ್ಟ್ ಅಲ್ಲ, ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ದಲ್ಲಿ ಈ ಕಡೆ ಇರುವೆಲ್ಲ ಮೆಟಲ್ಸ್, ಎಸ್ ಬ್ಲಾಕ್ ಅನ್ನ ನಾವು ಮೆಟಲ್ ಅಂತ ಕರಿತೀವಿ, ಪಿ ಬ್ಲಾಕ್ ಅನ್ನ ನಾನ್ ಮೆಟಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಮೆಟಲ್ಸ್ ಅಂದ್ರೆ ಲೆಫ್ಟ್ ಸೈಡ್ ಇರ್ತವೆ ಪೀರಿಯಾಡಿಕ್ ಟೇಬಲ್ ದಲ್ಲಿ, ನಾನ್ ಮೆಟಲ್ಸ್ ಅಂದ್ರೆ ರೈಟ್ ಸೈಡ್ ಇರ್ತವೆ. ಅವನ್ನ ನಾವು ಹಿಂಗೂ ಹೇಳ್ಬೋದು, ಫಿಸಿಕ್ಸ್ ಪ್ರಕಾರ ಬೇರೆ ಡೆಫಿನೇಷನ್ ಕೊಡ್ತೀವಿ. ಅಕಾರ್ಡಿಂಗ್ ಟು ದ ಕೆಮಿಸ್ಟ್ರಿ, ಮೆಟಲ್ಸ್ ಆರ್ ನಥಿಂಗ್ ಬಟ್ ದ ಎಲಿಮೆಂಟ್ ವಿಚ್ ಲೂಸಸ್ ದ ಎಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಆಸ್ ಮೆಟಲ್. ಲೋಹಗಳು ಅಂತಂದ್ರೆ ಯಾವುದು ಅಂದ್ರೆ ಯಾವ ಧಾತುಗಳು ಇಲೆಕ್ಟ್ರಾನ್ಸ್ ಅನ್ನ ಕಳೆದುಕೊಳ್ತಾವಲ್ಲ, ಯಾವ ಧಾತುಗಳು ಇಲೆಕ್ಟ್ರಾನ್ಸ್ ಅನ್ನ ಕೊಡ್ತಾವು ಅಥವಾ ಕಳೆದುಕೊಳ್ತಾವು, ಯಾವ ಧಾತುಗಳು ಇಲೆಕ್ಟ್ರಾನ್ಸ್ ಅನ್ನ ಕಳೆದುಕೊಳ್ತಾವಲ್ಲ ಅವನ್ನ ನಾವೇನಂತ ಕರಿತೀವಿ, ಲೋಹಗಳು ಅಂತ ಕರಿತೀವಿ. ಅದೇ ತರ ಯಾವ ಧಾತುಗಳು ಇಲೆಕ್ಟ್ರಾನ್ಸ್ ಅನ್ನ ತೆಗೆದುಕೊಳ್ತವೆ ಅಂದ್ರೆ ರಿಸೀವ್ ಮಾಡುತ್ತಾವಲ್ಲ, ಯಾವ ಎಲಿಮೆಂಟ್ಸ್ ಇಲೆಕ್ಟ್ರಾನ್ಸ್ ಅನ್ನ ರಿಸೀವ್ ಮಾಡ್ತಾವ ಅವನ್ನ ನಾವೇನಂತ ಕರಿತೀವಿ, ನಾನ್ ಮೆಟಲ್ಸ್ ಅಂತ ಕರಿತೀವಿ, ಅಂದ್ರೆ ಅಲೋಹಗಳು ಅಂತ ಕರಿತೀವಿ. ಅಂದ್ರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ದಲ್ಲಿ ಇಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡುವೆಲ್ಲ ಲೆಫ್ಟ್ ಸೈಡ್ ಇರ್ತವೆ, ಅವನ್ನ ನಾವು ಮೆಟಲ್ಸ್ ಅಂತ ಕರಿತೀವಿ. ಪೀರಿಯಾಡಿಕ್ ಟೇಬಲ್ಸ್ ಅಲ್ಲಿ ಇಲೆಕ್ಟ್ರಾನ್ಸ್ ಅನ್ನ ರಿಸೀವ್ ಮಾಡುವನ್ನ ನಾನ್ ಮೆಟಲ್ಸ್ ಅಂತ ಕರಿತೀವಿ, ಅವು ರೈಟ್ ಸೈಡ್ ಇರ್ತವೆ. ಅವು ಹೇಗೆ ಅಂತಂತಂದ್ರೆ ಕೆಳಗಡೆ ಹೋದಂತೆ ಶೆಲ್ಸ್ಗಳು ಇನ್ಕ್ರೀಸ್ ಆಗುವಂತ ಬರ್ತವೆ. ಇನ್ಕ್ರೀಸ್ ಆದಂಗೆಲ್ಲ ಏನಾಗಿರ್ತೈತಿ, ಮಧ್ಯದಲ್ಲಿರುವಂತ ಇಲೆಕ್ಟ್ರಾನ್ಸ್ ಹೊರಗಡೆ ಇರುವಂತ ಮಧ್ಯದಲ್ಲಿರುವಂತ ನ್ಯೂಕ್ಲಿಯಸ್ ಹೊರಗಡೆ ಇರುವಂತ ಇಲೆಕ್ಟ್ರಾನ್ಸ್ಗಳ ಅಂತರ ಜಾಸ್ತಿ ಆಗುತ್ತೆ. ದೇರ್ ಇಸ್ ಅ ಇನ್ಕ್ರೀಸ್ ಇನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಅಂಡ್ ಔಟರ್ಮೋಸ್ಟ್ ಇಲೆಕ್ಟ್ರಾನ್ಸ್. ಯಾವಾಗ ಕೆಳಗಡೆ ಹೋದಂತೆ ಲಾಸ್ಟ್ ಇಲೆಕ್ಟ್ರಾನ್ಸ್ ಫಾರ್ ಅವೇ ಇರುತ್ತೆ, ಎಲ್ಲಿಂದ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಇಂದ. ಮಧ್ಯದಲ್ಲಿರುವಂತಹ ನ್ಯೂಕ್ಲಿಯಸ್ ಇಲೆಕ್ಟ್ರಾನ್ಸ್ ಫಾರ್ ಅವೇ ಇರ್ತೈತಿ. ಲಾಸ್ಟ್ ಇಲೆಕ್ಟ್ರಾನ್ಸ್ ನ ಹೇಳ್ತಾ ಇರೋದು, ಲಾಸ್ಟ್ ಇಲೆಕ್ಟ್ರಾನ್ಸ್ ಜಾಸ್ತಿ ಇರ್ತೈತಿ ಯಾವಾಗ ಅಂತಂದ್ರೆ ಕೆಳಗಡೆ ಹೋದಂತೆ, ಯಾಕಂದ್ರೆ ಶೆಲ್ಸ್ಗಳು ಆ್ಯಡ್ ಹಾಕುವಂತ ಹೋಗ್ತವೆ. ಹಿಂಗಿದ್ದಾಗ ಲಾಸ್ಟ್ ಇಲೆಕ್ಟ್ರಾನ್ಸ್ ಅನ್ನ ನಾವು ಈಸಿಯಾಗಿ ರಿಮೂವ್ ಮಾಡಬಹುದು, ಅದು ಈಸಿಯಾಗಿ ಹೊರಗಡೆ ತೆಗಿಬಹುದು, ಯಾಕಂದ್ರೆ ಅದು ನ್ಯೂಕ್ಲಿಯಸ್ ಇಂದ ಫಾರ್ ಅವೇ ಇರ್ತದೆ. ಅದಕ್ಕೋಸ್ಕರ ಅದನ್ನ ಈಸಿಯಾಗಿ ತೆಗೆಯೋದ್ರಿಂದ ಯಾವ ಎಲಿಮೆಂಟ್ ಈಸಿಯಾಗಿ ಇಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡುತ್ತೋ ಅದನ್ನ ನಾವೇನಂತ ಕರಿತೀವಿ, ಸ್ಟ್ರಾಂಗ್ ಮೆಟಲ್ ಅಂತ ಕರಿತೀವಿ. ಯಾವ ಎಲಿಮೆಂಟ್ ಈಸಿಯಾಗಿ ಇಲೆಕ್ಟ್ರಾನ್ಸ್ ಅನ್ನ ತಗೊಳುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ, ಸ್ಟ್ರಾಂಗ್ ನಾನ್ ಮೆಟಲ್ಸ್ ಅಂತ ಕರಿತೀವಿ. ಇಲ್ಲಿ ಡೌನ್ ದ ಗ್ರಿಪ್ ಹೋದಂಗೆ ಕೆಳಗಡೆ ಸೈಜ್ ಜಾಸ್ತಿ ಆಗೋದ್ರಿಂದ ಈಸಿಯಾಗಿ ಇಲೆಕ್ಟ್ರಾನ್ಸ್ ಅನ್ನ ನಾವು ತೆಗಿಬಹುದು. ಅದಕ್ಕೋಸ್ಕರ ಅವನು ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗೋದಿಲ್ಲ ಅಂತಂದ್ರೆ ಡೌನ್ ದಿ ಗ್ರೂಪ್ ಅಂತ ಕರಿತೀವಿ. ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗೋದು ಡೌನ್ ದಿ ಗ್ರೂಪ್. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಈ ತರ ಹೋದಂಗೆಲ್ಲ ಏನಾಗುತ್ತೆ, ಇನ್ಕ್ರೀಸ್ ಆಗುವಂತ ಬರ್ತೇವೆ. ಅದಕ್ಕೋಸ್ಕರ ನಾವು ಮೆಟಲ್ಸ್ ಅಂತಂದ್ರೆ ಎಸ್ ಬ್ಲಾಕ್, ನಾನ್ ಮೆಟಲ್ಸ್ ಅಂದ್ರೆ ಪಿ. ಮೆಟಾಲಿಕ್ ಕ್ಯಾರೆಕ್ಟರ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ ಆಸ್ ವಿ ಮೂವ್ ಡೌನ್ ದಿ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಎಸ್ ಬ್ಲಾಕ್ ದಾಗಿರುವೆಲ್ಲ ಮೆಟಲ್ಸೇ, ಆದ್ರೆ ಕೆಳಗಡೆ ಹೋದಂತೆ ಲೋಹದ ಗುಣಗಳು ಹೆಚ್ಚಾಗ್ತವೆ. ಯಾಕಂದ್ರೆ ಇಲೆಕ್ಟ್ರಾನ್ಸ್ ಅನ್ನ ಈಸಿಯಾಗಿ ಬಿಟ್ಕೊಡ್ತಾವ. ಅವು ಯಾವುದು ಈಸಿಯಾಗಿ ಬಿಟ್ಕೊಡ್ತಾವ ಅವು ಲೋಹ ಗುಣಗಳು ಜಾಸ್ತಿ ಇರ್ತವೆ.
ಅವನ್ನ ನಾವೇನಂತ ಕರಿತೀವಿ, ಲೋಹಗಳು ಜಾಸ್ತಿ ಗುಣಗಳು ಇರ್ತವೆ ಅಂತ. ಕೆಳಗಡೆ ಇರುವೆಲ್ಲ ಲೋಹದ ಗುಣಗಳು ಜಾಸ್ತಿ ಇರ್ತವೆ. ಹೀಗೆ ಆವರ್ತದೊಂದಿಗೆ ಹೋದಂಗೆ ಲೋಹದ ಗುಣಗಳು ಕಡಿಮೆ ಆಗ್ತವೆ, ಅದರ ಅರ್ಥ ಅಲೋಹದ ಗುಣಗಳು ಜಾಸ್ತಿ ಆಗ್ತವೆ. ಪಿ ಬ್ಲಾಕ್ ಅಲ್ಲಿ ಮೇಲ್ಗಡೆ ಇರುವೆಲ್ಲ ಏನಿದಾವ ಅಂತಂದ್ರೆ ಅಟೋಮಿಕ್ ಸೈಜ್ ಕಡಿಮೆ ಇದಾವೆ ಅಂತಂದ್ರೆ ನ್ಯೂಕ್ಲಿಯಸ್ಗೆ ಬಹಳ ಹತ್ತಿರದಲ್ಲಿ ಇರುವುದರಿಂದ ಅವು ಇಲೆಕ್ಟ್ರಾನ್ಸ್ ಅನ್ನ ತಗೊಳ್ತಾವ, ರಿಸೀವ್ ಮಾಡ್ತಾವ. ದೇರ್ಫೋರ್ ನಾನ್ ಮೆಟಲ್ಸ್ ಆರ್ ಪ್ರೆಸೆಂಟ್ ಆಟ್ ದ ಟಾಪ್ ಆಫ್ ದ ಪಿ ಬ್ಲಾಕ್ದಲ್ಲಿ ಅಲೋಹಗಳು ಹೆಚ್ಚಾಗಿರ್ತವೆ. ಅದೇ ತರ ಲೋಹಗಳು ಬಾಟಮ್ ಆಫ್ ದಿ ಎಸ್ ಬ್ಲಾಕ್ ಅಂದ್ರೆ ಲೆಫ್ಟ್ ಸೈಡ್ ಕೆಳಗಡೆ ಲೋಹಗಳು ಜಾಸ್ತಿ ಇರ್ತಾವೆ. ಮೆಟಲ್ಸ್ ಆರ್ ಮೋರ್ ಆಟ್ ದ ಲೆಫ್ಟ್ ಬಾಟಮ್ ಅಂಡ್ ನಾನ್ ಮೆಟಲ್ಸ್ ಆರ್ ಮೋರ್ ಆಟ್ ದ ಟಾಪ್ ಆಫ್ ದ ರೈಟ್ ಸೈಡ್. ಪಿ ಬ್ಲಾಕ್ ಮೇಲ್ಗಡೆ ನಾನ್ ಮೆಟಲ್ಸ್ ಜಾಸ್ತಿ ಇರ್ತವೆ. ಪಿರಾಡಿಕ್ ಟೇಬಲ್ ಲೆಫ್ಟ್ ಕೆಳಗಡೆ ಏನಿರ್ತವೆ ಅಂದ್ರೆ ಮೆಟಲ್ಸ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತವೆ. ಇದರ ಜೊತೆಗೆ ನಾವು ನೋಡಿದ್ರೆ ಗೊತ್ತಾಗುತ್ತೆ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಈ ಕಡೆಯಿಂದ ಹಿಂಗೆ ಹೋಗುತ್ತೆ. ಈ ಕಡೆ ಇರುವ ಪಿ ದಲ್ಲಿ ನಾನ್ ಮೆಟಲ್ಸ್, ಎಸ್ ಕಡೆ ಇರುವಲ್ಲ ಮೆಟಲ್ಸ್. ಹೀಗೆ ಹೋದಂಗೆಲ್ಲ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. ಎರಡರ ನಡುಕ್ಕೆ ಒಂದು ಲೈನ್ಸ್ ಬರ್ತೈತೆ, ಮಾರ್ಜಿನ್. ದಟ್ ಮಾರ್ಜಿನ್ ಡಿವೈಡ್ಸ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್. ಕಾಣಿಸುತ್ತಾ ನಿಮಗೆ ಒಂದು ಲೈನ್ ಕಣ್ಣಕ್ಕೆ ಕಾಣುತ್ತೆ. ಸೊ ಅದೇನು ಹೇಳುತ್ತೆ ಅಂತಂದ್ರೆ ಆ ಮಾರ್ಜಿನ್ ಆ ಕಡೆ ಇರುವ ನಾನ್ ಮೆಟಲ್ಸ್, ಈ ಕಡೆ ಇರುವ ಮೆಟಲ್ಸ್. ಮೀನ್ಸ್ there are some elements which exhibiting both metal and non-metal character. Those elements are called as metalloids. ಅವನ್ನ ನಾವೇನಂತ ಕರಿತೀವಿ, ಲೋಹಾಭಗಳು ಅಂತ ಕರೀತಾರೆ. ಲೋಹಾಭಗಳು ಅಂತಂದ್ರೆ ಏನು ಅಂದ್ರೆ ಯಾವ ಧಾತುಗಳು ಲೋಹ ಮತ್ತು ಅಲೋಹದ ಎರಡೂ ಗುಣಗಳನ್ನ ಹೊಂದಿರ್ತಾವಲ್ಲ ಅಂಥವು ನಾವೇನಂತ ಕರಿತೀವಿ, ಲೋಹಾಭಗಳು ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಗಳು ಆ ಲೈನ್ಸ್ ಅಲ್ಲಿ ಇದಾವಲ್ಲ ಅವು. ನಾವು ಕಾಮನ್ ಆಗಿ ಸಿಲಿಕಾನ್ ಮತ್ತು ಜರ್ಮೇನಿಯಂ ಅಂತ ಕರಿತೀವಿ. ಆದ್ರೆ ಅವಿಷ್ಟು ನಾವು ಕರಿಬೋದು. ಕಾಮನ್ ಆಗಿ ನಾವು ಹೇಳ್ತೀವಿ ಸಿಲಿಕಾನ್ ಮತ್ತು ಜರ್ಮೇನಿಯಂ ಅನ್ನ ನಾವು ಲೋಹಾಭಗಳು ಅಂತ ಕರಿತೀವಿ, ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಆರ್ ಮೆಟಲಾಯ್ಡ್ಸ್, ಗಿವ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಡಿಫೈನ್ ಮೆಟಲಾಯ್ಡ್ಸ್, ಗಿವ್ ಎಕ್ಸಾಂಪಲ್. ಲೋಹಾಭಗಳು ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ಹೌ ದ ಅಟಾಮಿಕ್ ಸೈಜ್ ವೇರೀಸ್ ಅಕ್ರಾಸ್ ದ ಪೀರಿಯಡ್ ಆ್ಯಂಡ್ ಡೌನ್ ದಿ ಗ್ರೂಪ್ ಅನ್ನೋದನ್ನು ಈ ಸೆಂಟೆನ್ಸ್ಗಳು ಎಕ್ಸ್ಪ್ಲೈನ್ ಮಾಡ್ತವೆ. ಆಸ್ ವಿ ನೋ ದಟ್ ದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್ ಆ್ಯಂಡ್ ಡಿಕ್ರೀಸಸ್ ಅಕ್ರಾಸ್ ದ ಪೀರಿಯಡ್. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಪರಮಾಣುವಿನ ಗಾತ್ರ ಕೆಳಗಡೆ ಹೋದಂತೆ ಹೆಚ್ಚಾಗುತ್ತದೆ, ಆವರ್ತದೊಂದಿಗೆ ಹೋದಂತೆ ಕಡಿಮೆ ಆಗುತ್ತದೆ. ಇದರ ಮೇಲ್ಗಡೆ ಈ ತರ ಪ್ರಶ್ನೆಯನ್ನು ಕೇಳ್ತಾರೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಕಾಣಿಸುತ್ತಾ ನಿಮಗೆ, ಇಲ್ಲಿ ಕೊಟ್ಟಿರೋದು ಏನಂದ್ರೆ ಸೋಡಿಯಂ, ಲಿಥಿಯಂ, ರುಬಿಡಿಯಂ, ಸೀಸಿಯಂ ಮತ್ತು ಪೊಟ್ಯಾಷಿಯಂ ಕೊಟ್ಟಿದ್ದಾರೆ. ಅವುಗಳ ಪರಮಾಣು ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ಆ ಪರಮಾಣು ತ್ರಿಜ್ಯವನ್ನು ಉಪಯೋಗಿಸಿ ಅವ್ರೇನು ಕೊಟ್ಟಿದ್ದಾರೆ ಅಂದ್ರೆ ಈ ಧಾತುಗಳು ಮೊದಲನೇ ವರ್ಗದ ಧಾತುಗಳಾಗಿದ್ದು ಅವುಗಳನ್ನು ಸರಿಯಾಗಿ ಹೊಂದಿಸ್ರಿ ಅಂತ ಕೊಡ್ತಾರೆ. ಅದನ್ನ ನಾವು ಹೆಂಗೆ ಹೊಂದಿಸ್ಬೇಕು ಅಂತಂದ್ರೆ, ವರ್ಗ ಅಂತಂದ್ರೆ ಕೆಳಗಡೆ ಹೋಗೋದು, ಆವರ್ತ ಅಂದ್ರೆ ಲೆಫ್ಟ್ ಟು ರೈಟ್. ಸೊ ವರ್ಗ ಅಂದ್ರೆ ಕೆಳಗಡೆ ಹೋದಂತೆ ಪರಮಾಣುವಿನ ಗಾತ್ರ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ, ಹೋಗುತ್ತೆ. ಅದರ ಪ್ರಕಾರ ನಾವು ಪ್ರತಿಯೊಂದನ್ನು ಏನು ಮಾಡಬೇಕು ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ದಾಗ ಇಡಬೇಕು. ಯಾವಾಗ ಡೌನ್ ದಿ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ಏರಿಕೆ ಕ್ರಮದಲ್ಲಿ ಇಡಬೇಕು. ಹೆಂಗೆ ಇಡೋಕೆ ಸಾಧ್ಯ, ಒಂದ್ಸಲ ಇಟ್ಟು ನೋಡ್ರಿ. ಸೇಮ್ ಅದೇ ಥರ ಏನಂತಂದರೆ ಸೆಕೆಂಡ್ ಕ್ವಶನ್ ಏನಾಗುತ್ತೆ, ಬೋರಾನ್, ಬೆರಿಲಿಯಂ, ಆಕ್ಸಿಜನ್, ನೈಟ್ರೋಜನ್, ಲಿಥಿಯಂ ಮತ್ತು ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ, ರ್ಯಾಂಡಮ್ ಆಗಿ ಕೊಟ್ಟಿದ್ದಾರೆ. ಸೊ ಅವ್ರೇನು ಹೇಳಿದ್ದಾರೆ ಅಂತಂದರೆ ದ ಅಟಾಮಿಕ್ ರೇಡಿಯಾ ಆಫ್ ದೀಸ್ ಎಲಿಮೆಂಟ್ಸ್ ದೀಸ್ ಆರ್ ಬಿಲಾಂಗಿಂಗ್ ಟು ದ ಸೆಕೆಂಡ್ ಪೀರಿಯಡ್ ಅದರದ್ದು ಅಟಾಮಿಕ್ ರೇಡಿಯಾ ಕೊಟ್ಟಿದ್ದಾರೆ. ಪೀರಿಯಡ್ ಅಂತಂದ್ರೆ ಈ ತರ ಇರ್ತೈತಿ. ಆಸ್ ವಿ ಮೂವ್ ಪೀರಿಯಡ್ ಮೀನ್ಸ್ ಆವರ್ತದೊಂದಿಗೆ ಹೋದಂಗೆ ಅಟಾಮಿಕ್ ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗುವಂತ ಬರ್ತೈತಿ. ಹಾಗಾದ್ರೆ ಕಡಿಮೆ ಆಗುತ್ತೆ ಅಂತಂದ್ರೆ ಇಲ್ಲಿ ಎಲಿಮೆಂಟ್ಸ್ ಪರಮಾಣುವಿನ ಗಾತ್ರ ಮೀನ್ಸ್ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಇಂದ ಡಿಕ್ರೀಸ್ ಆಗೋ ತರ ಸೆಟ್ ಮಾಡ್ಕೊಂತ ಹೋಗ್ಬೇಕು. ಅದೇ ನಮ್ದು ಅರೇಂಜ್ಮೆಂಟ್. 2 ಮಾರ್ಕ್ಸಿಗೆ ಕ್ವಶನ್ಸ್ ಅನ್ನು ಕೇಳ್ತಿದ್ದಾರೆ. ಹಂಗೆ ಕೇಳಿದ್ರೆ ಆನ್ಸರ್ ಮಾಡಕ್ ಬರಬೇಕು. ಇವೆರಡು ಕ್ವಶನ್ಗೆ ಆನ್ಸರ್ ಮಾಡಕ್ ಟ್ರೈ ಮಾಡ್ರಿ. ಇದನ್ನ ಬಿಟ್ಟು ನಾವು ಇನ್ನೂ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ ಅನ್ನ ಡಿಸ್ಕ್ರೈಬ್ ಮಾಡ್ತೀವಿ, ಪ್ರವೃತ್ತಿಗಳು. ಹೌ ದೀಸ್ ಕ್ಯಾರೆಕ್ಟರ್ ವೇರಿಯೇಟ್ಸ್ ಅಂತ, ಟ್ರೆಂಡ್ ಇನ್ ದ ವೇರಿಯೇಷನ್ಸ್. ಇವು ಹೆಂಗೆ ಆಗ್ತಾವಲ್ಲ ಅದ್ರಾಗ ನಾ ಲೋಹೀಯ ಗುಣಗಳು, ಮೊಟ್ಟ ಮೊದಲದಾಗಿ ಲೋಹೀಯ ಗುಣಗಳು. ಲೋಹೀಯ ಗುಣ ಅಂತಂತಂದ್ರೆ ಲೋಹ ಇರೋದು ಬೇರೆ, ಲೋಹೀಯ ಗುಣ ಹೆಚ್ಚಾಗುವುದು ಅಂತಂದ್ರೆ ಲೋಹದ ಗುಣಗಳು ಗುಂಪಿನ ಕೆಳಗಡೆ ಹೋದಂತೆ ಹೆಚ್ಚಾಗುತ್ತವೆ, ಜೊತೆಗೆ ಲೋಹದ ಗುಣಗಳು ಆವರ್ತದೊಂದಿಗೆ ಹೋದಂತೆ ಕಡಿಮೆ ಆಗ್ತವೆ. ಮೀನ್ಸ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್ and decreases across the period. Okay. Next one, the metal oxides are basic in nature. Means these are the metal when combines with the oxygen it gives metal oxide. Metal oxides are generally it is basic in nature. Acid and base ಅಂತ ಎರಡು ಕಂಪೌಂಡ್ ಬರ್ತವೆ. acidic compound ಅಂತಂದ್ರೆ ನಾವು ಎದಕ್ಕೆ ಕರಿತೀವಿ ಅಂದ್ರೆ when the non metal combines with the oxide, ಅವು non metal oxide ಆಗ್ತವೆ. Those are acidic in nature. If the metals are combined with the oxygen, it becomes metal oxide. All the metal oxides are generally they are basic in nature.
ಆಲ್ ದ ನಾನ್ ಮೆಟಲ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಅಂದರೆ ಲೋಹ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣಗಳನ್ನು ತೋರಿಸ್ತವೆ. ಅದೇ ತರ ಅಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದ್ರೆ ಆ ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯ ಗುಣಗಳನ್ನು ತೋರಿಸ್ತವೆ. ಆಮ್ಲ ಅಂದ್ರೆ ಆಸಿಡ್, ಪ್ರತ್ಯಾಮ್ಲ ಅಂದ್ರೆ ಬೇಸ್. ಗೊತ್ತಿರಲಿ ನಿಮಗೆ. ಹಿಯರ್ ದ ಮೆಟಲ್ಸ್ ಆರ್ ಲೂಸಸ್ ದ ಎಲೆಕ್ಟ್ರಾನ್, therefore though these carry positive charge, non-metals are going to receive the electron, therefore all the non-metals have the negative charge. ಇಲ್ಲಿ ನಾನ್ ಮೆಟಲ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ಎಲೆಕ್ಟ್ರೋನೆಗೆಟಿವ್. ಅದರದ ಚಾರ್ಜ್ ಏನಿರ್ತೈತಿ ನೆಗೆಟಿವ್ ಇರ್ತದೆ. ಅಂದ್ರೆ ಅಲೋಹದ ಗುಣಗಳು ಏನಿರ್ತಾವ ಅಂತಂದ್ರೆ ಋಣ ಇರ್ತವೆ, ನೆಗೆಟಿವ್ ಚಾರ್ಜ್ ಇರ್ತವೆ. ಲೋಹದ ಗುಣಗಳು ಧನ ಇರ್ತವೆ. ಲೋಹದ ಗುಣಗಳೆಲ್ಲ ಪ್ಲಸ್ ಆದ್ರೆ ಅಲೋಹದ ಗುಣಗಳು ಮೈನಸ್ ಆಗಿರ್ತವೆ. ಎಲ್ಲ ಮೆಟಲ್ಸ್ಗಳು ಪಾಸಿಟಿವ್ ಚಾರ್ಜ್ ಆಗ್ತಾವ ಅಂದ್ರೆ ದೇ ಲೂಸಸ್ ದ ಎಲೆಕ್ಟ್ರಾನ್. ಆಲ್ ದ ನಾನ್ ಮೆಟಲ್ಸ್ ಆರ್ ನೆಗೆಟಿವ್ ಚಾರ್ಜ್ ಬಿಕಾಸ್ ದೇ ರಿಸೀವ್ಸ್ ದ ಎಲೆಕ್ಟ್ರಾನ್. ಅದಕ್ಕೋಸ್ಕರ ದ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ನಾನ್ ಮೆಟಲ್ಸ್ ಹೇಗಾಗುತ್ತೆ ಅಂದ್ರೆ ನಾನ್ ಮೆಟಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡೋದು ಒಂದೇ, ಎಲೆಕ್ಟ್ರೋನೆಗೆಟಿವಿಟಿ ಎಕ್ಸ್ಪ್ಲೈನ್ ಮಾಡೋದು ಒಂದೇ. ನಾನು ಮೆಟಾಲಿಕ್ ಕ್ಯಾರೆಕ್ಟರ್ ಹೇಳಿದ್ನಲ್ಲ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್, ಡಿಕ್ರೀಸಸ್ ಅಕ್ರಾಸ್ ದ ಪೀರಿಯಡ್. ಮೀನ್ಸ್ electropositive character increases down the group, decreases across the period. ಅಂದ್ರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಹೇಳುದು ಒಂದೇ, ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಹೇಳುದು ಒಂದೇ. ಮೆಟಲ್ಸ್ ಆರ್ ನಥಿಂಗ್ ಬಟ್ ದೋಸ್ ಆರ್ ಎಲೆಕ್ಟ್ರೋಪಾಸಿಟಿವ್. ಸಿಮಿಲರ್ಲಿ ನಾನ್ ಮೆಟಲ್ಸ್ ಆರ್ ನಥಿಂಗ್ ಬಟ್ ದೋಸ್ ಆರ್ ಎಲೆಕ್ಟ್ರೋನೆಗೆಟಿವ್. ಅಲೋಹಗಳೇನಿರ್ತಾವಂದ್ರೆ ವಿದ್ಯುತ್ ಋಣೀಯ ಇರ್ತವೆ. ಅಂದ್ರೆ ಅಲೋಹಗಳು ನೆಗೆಟಿವ್ ಚಾರ್ಜ್ ಇರ್ತವೆ. ಆ ನೆಗೆಟಿವ್ ಚಾರ್ಜ್ ಅನ್ನು ನಾವೇನಂತ ಕರಿತೀವಿ, ವಿದ್ಯುತ್ ಋಣೀಯ ಅಂತ ಕರಿತೀವಿ. ಅಲೋಹಗಳು ಏನಾಗ್ತವೆ ಅಂದ್ರೆ ಗುಂಪಿನ ಕೆಳಗಡೆ ಬಂದಂತೆ ಕಡಿಮೆ ಆಗ್ತವೆ, ಆವರ್ತದೊಂದಿಗೆ ಹೋದಂತೆ ಹೆಚ್ಚಾಗ್ತವೆ. ಅಂದ್ರೆ ಅಲೋಹದ ವಿದ್ಯುತ್ ಋಣೀಯನೂ ಹಾಗೇನೆ. ವಿದ್ಯುತ್ ಋಣೀಯ ಏನಾಗುತ್ತೆ ಅಂದ್ರೆ ಗುಂಪಿನ ಕೆಳಗಡೆ ಹೋದಂತೆ ಕಡಿಮೆ ಆಗ್ತವೆ, ಆವರ್ತದೊಂದಿಗೆ ಹೋದಂತೆ ಹೆಚ್ಚಾಗ್ತವೆ. ಅಂದ್ರೆ ಆಸ್ ಇಟ್ ಈಸ್ ನಾನ್ ಮೆಟಲ್ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೇವೆ ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು. electronegativity of non-metal or commonly electronegativity or electronegative property increases across the period and decreases down the group. ಯಾಕಂದ್ರೆ ನಾನ್ ಮೆಟಲ್ ಹೆಂಗೆ ಇನ್ಕ್ರೀಸ್ ಆಗ್ತಾವಲ್ಲ ಅದೇ ತರ ಎಲೆಕ್ಟ್ರೋನೆಗೆಟಿವ್ ನೇಚರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದನ್ನ ನಾವು ಇದೇ ಚಾರ್ಟ್ ಪ್ರಕಾರ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗೋದು. ಇದನ್ನ ಕಾಮನ್ ಆಗಿ ಈ ಚಾರ್ಟ್ ಪ್ರಕಾರ ಎಲ್ಲವನ್ನು ಒಂದೇ ತರ ನಾವು ನೋಡಬಹುದು. ಬೈ ಒನ್ ಲುಕ್ ವಿ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಪ್ರಾಪರ್ಟೀಸ್. ಕಾಣಿಸುತ್ತೆ ಇಲ್ಲಿ ಮೇಲ್ಗಡೆ ನಾನು ನಿಮಗೆ ಫಸ್ಟ್ ಬರೋದು ಅಯನೈಸೇಷನ್ ಎನರ್ಜಿ ಅಂತ ಇದೆ. ಅಯನೈಸೇಷನ್ ಎನರ್ಜಿ ಅಂತಂದ್ರೆ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್. ಸರಿಯಾಗಿ ನೆನ್ಪಿಟ್ಕೊಳ್ರಿ, ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಇದು ಫಸ್ಟ್ ಶೆಲ್, ಸೆಕೆಂಡ್ ಶೆಲ್ ಇದೆ ಅಂತ ಅನ್ಕೋರಿ. ಸೆಕೆಂಡ್ ಶೆಲ್ ಲಾಸ್ಟ್ ಇದೆ ಅಂತಂದ್ರೆ ಆ ಲಾಸ್ಟ್ ಶೆಲ್ ನಾಗಿರುವಂತಹ ಇಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡಕ್ಕೆ ಏನ್ ಎನರ್ಜಿ ಬೇಕು ಆ ಎನರ್ಜಿನ ನಾವೇನಂತ ಕರಿತೀವಿ ಅಂದ್ರೆ ಅಯಾನೈಸೇಷನ್ ಎನರ್ಜಿ ಅಂತ ಕರೀತಾರೆ. ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ outermost electron is called as ionization energy. ಈ ionization energy ಇಲ್ಲಿ ನೋಡ್ರಿ ಅಕ್ರಾಸ್ ದ ಪೀರಿಯಡ್ ಹೋದಂಗೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಅಟಾಮಿಕ್ ಸೈಜ್ ಸಣ್ಣದಿರೋದ್ರಿಂದ ಸ್ಮಾಲ್ ಇದ್ದಾಗ ನ್ಯೂಕ್ಲಿಯಸ್ ಮತ್ತು ಲಾಸ್ಟ್ ಎಲೆಕ್ಟ್ರಾನ್ಸ್ಗಳನ್ನ ಟೈಟ್ ಆಗಿ ಹಿಡ್ಕೊಂಡಿರುತ್ತೆ ನ್ಯೂಕ್ಲಿಯಸ್. ಆಗ ಎಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡಬೇಕಂದ್ರೆ ನಮ್ಗೆ ಜಾಸ್ತಿ ಎನರ್ಜಿ ಬೇಕು. ದೇರ್ಫೋರ್ ಅಯಾನೈಸೇಷನ್ ಎನರ್ಜಿ ಅಂದ್ರೆ ಎಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡಕ್ ಬೇಕಲ್ಲ ಎನರ್ಜಿ, ಅದು ಅಯಾನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್. ಯಾಕಂದ್ರೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗಿರ್ತೈತಿ, ಸ್ಟ್ರಾಂಗ್ ಆಗಿ ಎಲೆಕ್ಟ್ರಾನ್ಸ್ ಬಾಂಡ್ ಆಗಿರುತ್ತೆ ನ್ಯೂಕ್ಲಿಯಸ್. ಅದಕ್ಕೋಸ್ಕರ ಎಲೆಕ್ಟ್ರಾನ್ಸ್ ಅನ್ನು ರಿಮೂವ್ ಮಾಡಕ್ಕೆ ಆ ಅಯಾನೈಸೇಷನ್ ಎನರ್ಜಿ ಜಾಸ್ತಿ ಬೇಕು. ಸಿಮಿಲರ್ಲಿ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ದ ಅಯಾನೈಸೇಷನ್ ಎನರ್ಜಿ ಡಿಕ್ರೀಸಸ್. ಯಾಕೆಂದ್ರೆ ಅಟಾಮಿಕ್ ಸೈಜ್ ಜಾಸ್ತಿ ಆಗಿರ್ತದೆ, ಲಾಸ್ಟ್ ಇರುವಂತಹ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಇಂದ ದೂರ ಇರುತ್ತೆ, ಅದನ್ನ ನಾವು ಈಸಿಯಾಗಿ ರಿಮೂವ್ ಮಾಡಬಹುದು. ಅದಕ್ಕೋಸ್ಕರ ಅಯಾನೈಸೇಷನ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಸೆಕೆಂಡ್ ಒನ್ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಇದೆ. ಎಲೆಕ್ಟ್ರಾನ್ ಅಫಿನಿಟಿ ಇಸ್ ನಥಿಂಗ್ ಬಟ್ ನೆಗೆಟಿವ್ ಚಾರ್ಜ್. ಎಲೆಕ್ಟ್ರಾನ್ ರಿಸೀವ್ ಮಾಡುವಂತ ಟೆಂಡೆನ್ಸಿ. ಎಲೆಕ್ಟ್ರಾನ್ಸ್ ಅನ್ನ ಯಾವ ರಿಸೀವ್ ಮಾಡಬಹುದು ಅಂದ್ರೆ ನಾನ್ ಮೆಟಲ್ಸ್ಗಳು. ಸೊ ನಾನ್ ಮೆಟಲ್ಗಳು ಆವೃತ್ತದೊಂದಿಗೆ ಹೋದಂತೆ ಹೆಚ್ಚಾಗ್ತವೆ. ಅದಕ್ಕೋಸ್ಕರ ಎಲೆಕ್ಟ್ರೋ ಅಫಿನಿಟಿ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್ ಅಂಡ್ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. ಆಮೇಲೆ ಅಟಾಮಿಕ್ ಸೈಜ್ ಅನ್ನ ಕೊಟ್ಟಿದೆ ಇಲ್ಲಿ. ಅಟಾಮಿಕ್ ಸೈಜ್ ಕೆಳಗಡೆ ಹೋದಂತೆ ಹೆಚ್ಚಾಗುತ್ತೆ, ಈ ಕಡೆ ಹೋದಂತೆಲ್ಲ ಕಡಿಮೆ ಆಗ್ಕೊಂತ ಬರ್ತದೆ. ಆಮೇಲೆ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಂತ ಕೊಟ್ಟಿರ್ತಾರೆ. ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಂದ್ರೆ ಮೇಲ್ಗಡೆ ಲೆಫ್ಟ್ ರೈಟ್ ಸೈಡ್ ಟಾಪ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಈ ತರ ಕ್ರಾಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಮೆಟಾಲಿಕ್ ಪ್ರಾಪರ್ಟಿ ರಿವರ್ಸ್. ಮೆಟಾಲಿಕ್ ಪ್ರಾಪರ್ಟಿ ಎಲ್ಲಿರುತ್ತೆ ಅಂದ್ರೆ ಪಿರಿಯಾಡಿಕ್ ಟೇಬಲ್ಸ್ ಅಲ್ಲಿ ಲೆಫ್ಟ್ ಸೈಡ್ ಬಾಟಮ್ ಇರುತ್ತೆ. ಅಂದ್ರೆ ಎಸ್ ಬ್ಲಾಕ್ ಕೆಳಗಡೆ ಮೆಟಾಲಿಕ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ,
ಪಿ ಬ್ಲಾಕ್ ಟಾಪ್ ಅಲ್ಲಿ, ಪಿ ಬ್ಲಾಕ್ ಅದ ಮೇಲ್ಗಡೆ ಏನಿರ್ತೈತೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಅದನ್ನಿಷ್ಟು ಈ ಚಾರ್ಟ್ ಒಳಗಡೆ ಕೊಟ್ಟಿದ್ದಾರೆ. ಈ ಚಾರ್ಟ್ ಅನ್ನು ಸರಿಯಾಗಿ ನೆನ್ಪಿಟ್ಕೋರಿ. ಟ್ರೆಂಡ್ ಅನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಜನರಲ್ ಆಗಿ ಕೇಳಲ್ಲ, ಯಾವ್ದಾದ್ರು ಒಂದನ್ನು ಕೇಳ್ತಾರೆ. ಅಟೋಮಿಕ್ ಸೈಜ್ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಕೇಳ್ಬೋದು, ಅಯಾನೈಸೇಷನ್ ಎನರ್ಜಿ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಕೇಳ್ಬೋದು, ಎಲೆಕ್ಟ್ರಾನ್ ಅಫಿನಿಟಿ ಮಾಡ್ರಿ ಅಂತ ಕೇಳ್ಬೋದು, ಲೋಹದ ಗುಣಗಳನ್ನಂತೂ ಹೇಳ್ರಿ, ಆ ಲೋಹದಲ್ಲಿ ಹೆಂಗೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ರಿ ಅನ್ಬೋದು, ಪರಮಾಣುವಿನ ಗಾತ್ರದಲ್ಲಿ ಆಗುವ ಪ್ರವೃತ್ತಿಯನ್ನು ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಕೇಳ್ಬೋದು, ಅಥವಾ ಕಾರಣ ಕೊಟ್ಟರೆ ಆ ಕಾರಣ ಹೇಳಕ್ಕೆ ಬರ್ಬೇಕು ನಿಮಗೆ. ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ಸ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ನಾ ಹಿಂದೆ ನೋಡ್ಕೊಂತ ಹೇಳಿದ್ರಲ್ಲಿ ಇಡೀ ಈ ಚಾಪ್ಟರ್ದಲ್ಲಿನೇ ಮೆಂಡಲೀವ್ ಆವರ್ತಕ ನಿಯಮ ಒಂದು ಇಂಪಾರ್ಟೆಂಟು, ಆಧುನಿಕ ಆವರ್ತಕ ನಿಯಮ ಒಂದು ಇಂಪಾರ್ಟೆಂಟು, ಸಮಸ್ಥಾನಿಗಳಂದ್ರೆ ಏನು ಉದಾಹರಣೆ ಕೊಡಿ, ಇದು ಒಂದು ಇಂಪಾರ್ಟೆಂಟು. ಆಮೇಲೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅದು ಫಾದರ್ ಯಾರು ಅಂತ ಕೇಳ್ತಾರೆ, ಆಧುನಿಕ ಆವರ್ತಕ ಕೋಷ್ಟದ ಪಿತಾಮಹ ಯಾರು ಅಂತ, ಅದು ಒಂದು ಇಂಪಾರ್ಟೆಂಟು. ಜೊತೆಗೆ ನಾವು ಈಗ ಡಿಸ್ಕಷನ್ ಮಾಡಿರುವಂಥ ಟ್ರೆಂಡ್, ಅಟೋಮಿಕ್ ಸೈಜ್ ಹೆಂಗೆ ವೇರಿಯೇಷನ್ ಆಗುತ್ತೆ, ಅಯಾನೈಸೇಷನ್ ಎನರ್ಜಿ ಹೇಗೆ ವೇರಿಯೇಷನ್ ಆಗುತ್ತೆ, ಅಟೋಮಿಕ್ ಸೈಜ್ ಡಿಕ್ರೀಸ್ ಆಗೋದಕ್ಕೆ ರೀಸನ್ ಏನು, ಅಕ್ರಾಸ್ ಡೌನ್ ದ ಗ್ರೂಪ್ ಅಟೋಮಿಕ್ ಸೈಜ್ ಇನ್ಕ್ರೀಸ್ ಆಗೋದಕ್ಕೆ ರೀಸನ್ ಏನು, ಕಾರಣ ಕೊಡಿ ಅಂತ ಕೇಳ್ತಾರೆ. ಹಂಗೆ ಕೇಳಿದ್ರೆ ಹೇಳಕ್ಕೆ ಬರ್ಬೋದು. ಇವಿಷ್ಟು ಈ ಚಾಪ್ಟರ್ದಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್. ಒಂದ್ಸಲ ಬಿಟ್ಟು 2 ಸಲ ವಿಡಿಯೋ ನೋಡ್ಕೊರಿ, ಪಾಸ್ ಮಾಡಿಕೊಂಡು ಶಾರ್ಟ್ ನೋಟ್ಸನ್ನು ಬರ್ಕೊಳ್ರಿ. ಹಾಗೇನಾದರೂ ನಿಮ್ಗೆ ಇನ್ನೂ ಏನಾದರೂ ಡಿಫಿಕಲ್ಟಿ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ದಯಮಾಡಿ ನಿಮ್ಮ ಕಮೆಂಟ್ಸು ಅಂಡರ್ಸ್ಟ್ಯಾಂಡ್ ಆದರೆ, ಅಥವಾ ಏನಾದರೂ ನಿಮ್ಗೆ ನಾ ಹೇಳೋದ್ರಲ್ಲಿ ಡಿಫಿಕಲ್ಟಿ ಅನಿಸುತ್ತೆ ಅಂತಂದರೆ ದಯಮಾಡಿ ಕಮೆಂಟ್ಸಲ್ಲಿ ನಿಮ್ಮ ಕಮೆಂಟನ್ನು ಬರೀರಿ. ಹಾಗೆ ನಿಮ್ಗೆ ಏನಾರ ಡೌಟ್ ಅನಿಸ್ತಂತಂದರೆ ನಾನು ಇನ್ನೊಂದು ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಪ್ರತಿಯೊಂದು ಚಾಪ್ಟರ್ದಲ್ಲಿ ಬರುವಂಥ ಆ್ಯಕ್ಟಿವಿಟೀಸ್ ಆಮೇಲೆ ಇನ್ ಬಿಟ್ವೀನ್ ಕ್ವಶನ್ಸನ್ನು ಡೆಫಿನೆಟ್ಲಿ ನಾನು ನಿಮ್ಗೆ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ಸ್, feel free to ask. I am with you always to solve any of your problem or confusions. Okay, and have a nice day. Bye.